ಒಂದು ದೊಡ್ಡ ಬಾಕ್ಸ್ ಪಟಾಕಿನ ತಂದ್ಕೊಟ್ಟಿದ್ದೀವಿ ಮುತ್ತಿಗೆ. ಎಷ್ಟಕ್ಕೆ ಹಾಕೊಡ್ತೀರಣ್ಣ ನೀವು? ಇದನ್ನ ಎಷ್ಟು ಕೊಡ್ತಾರೆ ಫೈನಲ್ ಪ್ರೈಸ್ ಕೇಳ್ಬಿಟ್ಟು. VIP ಬಾಕ್ಸ್ ಅಂತ ಐತೆ, 712 ರೂಪಾಯಿ ಆಗೈತೆ. ಬಿಗೇಡ್ ತಗೊಂಡಿದೀವಿ ನೋಡಿ. ಕಾರ್ ಹೋಗಲ್ಲ ಅಲ್ಲಿ ನಿಮ್ಮ ಬಸ್. ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೆಲಸ ಇದೆ. ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಪ್ರಿನ್ಸ್ ನನಗೆ ಬಗಳುತ್ತಿದ್ದಾನೆ. ಏನಪ್ಪ ಅಟ್ಯಾಕ್ ಎಲ್ಲ ಮಾಡ್ತಿದ್ದಾನೆ ಪ್ರಿನ್ಸ್. ಈಚೆ ಹೋಗ್ಬಿಡಕ್ಕೆ ಯಾವಾಗ ಮಾಡಿಸ್ತೆ ತಿರ್ಗಾ ಕಟಿಂಗ್ನ? ನಿನಗೇನು ಜಾಸ್ತಿ, ಇವನು ಪ್ರಿನ್ಸ್ಗೆ ಜಾಸ್ತಿ ಕಟಿಂಗ್ ಮಾಡಿಸ್ತೀಯ ನಿನಗಿಂಟ. ಹಾಂ, ಕೂದಲ ಇರಲ್ಲ ಅವನ ಜೀವನದಲ್ಲಿ ಯಾವಾಗ. ಅವು ಅಕ್ಕೂರಲ್ಲಿದ್ದೀವಿ. ಅಕ್ಕೂರಲ್ಲಿ ಏನೋ ಒಂದು ಕೆಲಸದ ಮೇಲೆ ಬಂದಿದ್ವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಕ್ಕೂರಲ್ಲಿ ಯಾರು ಇದ್ರೆ ಚನ್ನಪಟ್ಟಣ ಅಕ್ಕೂರಲ್ಲಿ ಕಮೆಂಟ್ ಮಾಡಿ. KFCಗೆ ಬಂದ್ವಿ. KFCಗೆ ಹೋಗ್ಬಿಟ್ಟು ಒಂದು ದೊಡ್ಡ ಬಕೆಟ್ ಚಿಕನ್ ತಿನ್ನೋಣ ಬನ್ನಿ. ತುಂಬ ದಿನ ಆಗೈತೆ ಗೈಸ್. ನಾವು ಬಿಗ್ ಬಕೆಟ್ ಹೇಳಿದ್ವಿ. ಫುಲ್ಲು ಸ್ಮೋಕಿ ಚಿಕನ್ನು ಎಲ್ಲ ಬರುತ್ತೆ, ಚೆನ್ನಾಗಿ ತಿನ್ನೋಣ ಇರಿ. ಸಂಡೇ ಸ್ಪೆಷಲ್ KFC ಚಿಕನ್. ಇಲ್ಲೂ 712 712 ರೂಪಾಯಿ ಆಗೈತೆ. ಬಿಗೇಡ್ ತಗೊಂಡಿದ್ದೀವಿ ನೋಡಿ. KFC ಚಿಕನ್ ತಿನ್ನೋಣ ಬನ್ನಿ. ಸಾಕಾಗುತ್ತಾವಲ್ಲಿ ನನಗೆ ಮತ್ತು ನಿನಗೆ ಅಷ್ಟು ಮೇಲೆ ಹೋಗೋಣ ಬಾ. ಈ ಫಾಸ್ಟ್ ಫುಡ್ಗಳಲ್ಲಿ, ಈ ಥರ ಫುಡ್ಗಳಲ್ಲಿ KFC ಚಿಕನ್ ನಿಜವಾಗ್ಲೂ ಇಷ್ಟ ಆಗುತ್ತೆ ನನಗೆ. ನಾನು ಯಶವಂತು ಇದು 2 ವರ್ಷದ ಹಿಂದೆಯಿಂದನೂ ಬಂದ್ಬಿಟ್ಟು KFC ಚಿಕನ್ ತಗೊಳ್ಳೋದು, ಬಕೆಟ್ ಇಬ್ಬರೇ ತಿನ್ಕೊಂಡು ಹೋಗುವ ಮನೆಗೆ. ಲಾಕ್ಡೌನ್ ಆಗಿದಾಗ ಇಲ್ಲಿ ತಗೊಂಡು ಪಾರ್ಸಲ್ ಎತ್ಕೊ ಹೋಗ್ಬಿಟ್ಟು ತಿಂತಿದ್ವಿ. ಇದು ಸ್ಮೋಕಿ ಚಿಕನ್ನು. ಇದೇನೋ ಇದು ಫ್ರೈಡ್ ಚಿಕನ್ನ. 4 ಲೆಗ್ ಪೀಸು ಸ್ಮೋಕಿ ಬಂದೈತೆ. ಇದರಲ್ಲಿ 1 ಲೆಗ್ ಪೀಸ್ ಬಂದೈತೆ, 2 ವಿಂಗ್ಸು, 1 ನಾರ್ಮಲ್ ಚಿಕನ್ ಪೀಸ್. 700 ರೂಪಾಯಿ. ಹೊಟ್ಟೆ ತುಂಬುತ್ತಾ ಇಲ್ಲ ನೋಡಿ ಗೈಸ್. ಫ್ರೈಡ್ ಚಿಕನ್ನು ಸಗರಾಗೈತೆ, ಒಳ್ಳೆ ಟೇಸ್ಟ್ ಇದೆ. ನಿಮಗೂ ಬೇಕಾ KFC ಚಿಕನ್? ಕಮೆಂಟ್ ಮಾಡಿ. KFCಲಿ ಚೆನ್ನಾಗಿ ತಿಂದು ಇವಾಗ ಮಿರಾಕಿಗೆ ಹೋಗ್ತಿದ್ದೀವಿ. ಏನಾದರೂ ಐಸ್ ಕ್ರೀಮ್ ತಿನ್ನೋಣ ಅಂತ. ಮತ್ತು ನೋಡಿ ಎಷ್ಟು ಬಂತು. ಬನ್ನಿ ಒಳ್ಳೆ ಐಸ್ ಕ್ರೀಮ್ ತಿನ್ನೋಣ ಗೈಸ್. ನಾವು ಮಿರಾಕಿಲ್ ಐಸ್ ಕ್ರೀಮ್ ತೊಗೊಂಡ್ವಿ. ಒಂದು ರೆಡ್ ವೈಲೆಟು ಮತ್ತು ಚಾಕ್ಲೇಟ್ ಬ್ರೌನಿ. ರೆಡ್ ವೈಲೆಟ್ ಎಲ್ಲ ಐತೆ ನೋಡಿ, ಚಾಕ್ಲೇಟ್ ಬ್ರೌನಿ ಅದು ಇಬ್ಬರು ಹೇಳಿದ್ದೀವಿ, ಬರುತ್ತೆ ಇವಾಗ. ಮಿರಾಕಿಲೇ ನಾವು ಅದೆಷ್ಟು ಸಲ ಐಸ್ ಕ್ರೀಮ್ ತಿಂದಿದ್ದೀವೋ ಲೆಕ್ಕನೇ ಇಲ್ಲ. ವೀಡಿಯೋದಲ್ಲಿ ಚೆನ್ನಾಗಿರೋದು ಇಲ್ಲೇ ಇರುತ್ತೆ. ಬೆಂಗಳೂರು ಮೈಸೂರು ರೋಡಲ್ಲಿ ಅಷ್ಟೇ ರೈಸ್ ಇದು ಮಿರಾಕಿ ಬ್ರಾಂಚ್ ಇರೋದು. ಬೇರೆ ಎಲ್ಲಿ ಇವ್ರು ಕೊಟ್ಟೂ ಇಲ್ಲ, ಮತ್ತು ಇಲ್ಲೊಂದೇ ಕಡೆ ಇರೋದು. ನ್ಯಾಚುರಲ್ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಬಂತು, ಬನ್ನಿ ತಿನ್ನೋಣ. ಯಶವಂತ್ ನೋಡಿ ಐಸ್ ಕ್ರೀಮ್ ತಿಂತಿದ್ದಾನೆ. ಯಶವಂತ್ಗೆ ಎಷ್ಟು ಐಸ್ ಕ್ರೀಮ್ ಕೊಟ್ಟರು ಆರಾಮಾಗಿ ತಿನ್ಕೊಂಡು ಕುಡಿದ್ಬಿಡ್ತಾನೆ ಅವನು. ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಬನ್ನಿ. ಕೈಸಲ್ಲಿ ಐಸ್ ಕ್ರೀಮ್ ತಿನ್ಬೇಕಾದ್ರೆ ನೋಡಿ ಸೊಳ್ಳೆ ಕಚ್ಬಿಟ್ಟು 2 ಕಡೆ ಹೆಂಗಾಗ್ಬಿಟ್ಟೈತೆ ಗಂದೆ. ಯಾವ ಗ್ಯಾಪಲ್ಲಿ ಕಚ್ತು ಸೊಳ್ಳೆ ಅಂತಲೇ ಗೊತ್ತಾಗಲಿಲ್ಲ. ನೋಡಿರಿ ಈಗ ವಾಪಸ್ ಹೋಗೋಣ. ಎಲ್ಲ ಕ್ರಿಕೆಟ್ ಆಡ್ತಾವ್ರು ನೋಡಿ ಗ್ರೌಂಡಲ್ಲಿ ಎಲ್ಲ ಕಡೆ. ಸಂಡೇ ಅಲ್ವಾ ಇವತ್ತು. ನಾವು ಪಟಾಕಿ ಪರ್ಚೇಸ್ ಮಾಡೋಣ, ನೋಡೋಣ ಕಮ್ಮಿಗೆ ಸಿಗ್ತಾವ ಅಂತ ಬಂದ್ವಿ. 3-4 ಕಡೆ ಸ್ಟಾಲ್ ಹಾಕೋರಿಗೆ ಪಟಾಕಿದು, ನೋಡೋಣ ಬನ್ನಿ ಗೈಸ್. ನಾನು ಮುತ್ತುಗೆ ಪಟಾಕಿ ನೋಡ್ತಾ ಇದ್ದೀನಿ. ಎಷ್ಟೈತೆ ಅಣ್ಣ ಇದರಲ್ಲಿ? 61 ಐಟಮ್. ಎಷ್ಟಿದು? ಡಿಸ್ಕೌಂಟ್ ಹೋಗಿ ಎಷ್ಟು? 1600. ಕೂಡ ಇರೋ 1 ನಿಮಿಷ ನೋಡ ಇರಿ ಗೈಸ್. ಒಂದು ಬಾಕ್ಸ್ ತಗೋಬೇಕು ನಾವು, ನೋಡ್ಬಿಟ್ಟು ತಗೋಣ. ಇದು ಸ್ಟ್ಯಾಂಡರ್ಡ್ ಅಣ್ಣ? ಇದು ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿದು ಕಣ. 31 ಐಟಮ್ಸ್ ಇರುತ್ತೆ. ಇದೇ ಚೆನ್ನಾಗಿರಲ್ವಾ ಇದು? ನಾರ್ಮಲಿ ಐಟಮ್ ಚೆನ್ನಾಗೇ ಇರುತ್ತೆ. ಚೆನ್ನಾಗೇ ಇರುತ್ತೆ, ಬಟ್ ಸ್ಟ್ಯಾಂಡರ್ಡ್ ಅಂದರೆ ಮಾಮೂಲಿ ಬ್ರ್ಯಾಂಡೆಡ್. ಈಗ ಕ್ರಾಕ್ಸ್ ಲಿಬರ್ಟಿಗೆ ಹೋಲಿಸ್ದಂಗೆ. ಗೈಸ್ ನಾನು ಒಂದು ದೊಡ್ಡ ಪ್ಯಾಕು ಫ್ಯಾಮಿಲಿದು ನಮ್ಮ ಮುತ್ತಕ್ಕೆ ತಗೋತಾ ಇನ್ನೊಂದನ್ನ. ಯಾವ್ದು ತಗೊಳ್ಳೋದು ನೋಡೋಣ ಇರಿ. ಮತ್ತು ಮನೆಗೆ ನಮ್ಮ ಮನೆ ಹತ್ರ ಯಾವ್ದಾರು ಒಂದು ಶಾರ್ಟ್ಸ್ತು ನೋಡೋಣ ಇರಿ. ಸಿಂಗಲ್ ಶಾರ್ಟ್ಸ್ತು ತೋರಿಸಿ ಅಣ್ಣ. 140 ಅಣ್ಣ. ಎಷ್ಟಿದು? 140 ಇರಬೇಕು.
ಇಲ್ಲ ಶರ್ಟ್ಸ್ ಐತೆ ಹಾಂ 12 ಶರ್ಟ್ಸ್ ಐತೆ 30 ಶರ್ಟ್ಸ್ ಅಣ್ಣ 700 ಹಾಂ 600 650 ಹಾಕೊಡ್ತಾರೆ ಡಿಸ್ಕೌಂಟ್ ಮಾಡಿ. ಹಾಂ ಇದು 15 ಶಾರ್ಟ್ಸ್ 350, 120 ಶಾರ್ಟ್ಸ್ ಐತೆ, 60 ಶಾರ್ಟ್ಸ್ ಐತೆ. ಇದೆಷ್ಟಿದು 30 ಶರ್ಟ್ಸ್ ಇವೆರಡು ಸೇಮ್ ಇದು 30 ಶಾರ್ಟ್ಸ್ ಎರಡು ಸೇಮ್ ಎಷ್ಟಣ್ಣ ಅದು 700 ಡಿಸ್ಕೌಂಟ್ ಮಾಡಿ. ಕೈಲಿ ಹಿಡ್ಕೊಂಡು ಹೊಡೆಯೋದಂತೆ 9 ಶಾರ್ಟ್ಸ್ ಬರುತ್ತಂತೆ. ಕೈಲಿ ಹಿಡ್ಕೊಂಡು ಹೋಗುತ್ತೆ, ಕೈಯಲ್ಲಿ ಹಿಡ್ಕೊಂಡು ಹೊಡೆಯೋದು ಇದು ಶಾರ್ಟ್ಸ್. ಏನಾಗಲ್ಲ, ಹೆಂಗಿರು ಯೂಟ್ಯೂಬರ್ ಆಗ್ತಿರಲ್ಲ ಫೋಟೋ ದೊಡ್ಡದಾಗ ಹಾಕೋಣ. ಒಂಚೂರು ದೊಡ್ಡದಾಗೆ ಕಾಣಿಸ್ತಾನೆ, ನಿಮ್ಮ ಸ್ಕ್ರೀನ್ ಎಲ್ಲ ಅವನೇ ಫುಲ್ ಮಾಡ್ಕೊತಾನೆ. ಹೀರೋಯಿನ್ ಪಟಾಕಿ ಎಲ್ಲ ಇಟ್ಟವರಲ್ಲ ಅದು. ಇದೇನಿದು ಏನಣ್ಣ ಇದು? ಸರಪಟಾಕಿ. ಜಾಸ್ತಿ ಸೌಂಡ್ ಬರೋದು ಇವ್ರ ಮನೆ ಮುಂದೆ ಹಸಕ್ಕೆ. ಗೈಸ್ ಬರ್ತೀವಿ ರೀ. ಈ ಅಂಗಡಿಲೆಲ್ಲ ವಿಚಾರಿಸಿದ್ದೀವಿ. ಆಲ್ಮೋಸ್ಟ್ ಇಲ್ಲಿರೋ ಪ್ಯಾಕ್ಗಳು ಚೆನ್ನಾಗೈತೆ. ಈ ಪ್ಯಾಕ್ಗಳು ಬೇಜಾನ್ ಐಟಮ್ಗಳು ಬರುತ್ತೆ ಇದರಲ್ಲಿ. ಪ್ರೈಸ್ ಹೇಳಿ ಹಂಗೆ. ಇದೆಷ್ಟಣ್ಣ ಇದು? 850 850 ಅಂತ ಇದು ಪ್ಯಾಕು. 1900. ಇವು ಬಾಕ್ಸ್ ದೊಡ್ಡ ಐತೆ, ಅಷ್ಟೇ ಐಟಮ್ ಇರ್ತಾವ ತಾನೆ ಪಕ್ಕ. 61 ಐಟಮ್ 1900. ಅದಕ್ಕೆ ಇದ್ರಲ್ಲಿ 61 ಐಟಮ್ ಐತಂತೆ. ಇಷ್ಟು ಐಟಮ್ ಬರುತ್ತೆ ಇದ್ರೊಳಗೆ. ನಾನು ನೋಡಿರೋದ್ರಲ್ಲಿ ಇದು ಇಷ್ಟ ಆಗೈತೆ. ಇನ್ನೊಂದು ಕಡೆ ನೋಡ್ಕೊ ಬರೋಣ, ಯಾವುದು ಸಿಗ್ದಾರೆ ಇದನ್ನೇ ತಗೋಣ, ನೋಡೋಣ. ಎಷ್ಟಕ್ಕೆ ಹಾಕೊಡ್ತೀರಣ್ಣ ನೀವು? ತಗೋಣ ಆಮೇಲೆ. ಹಾಂ, ಯೂಟ್ಯೂಬರ್ ಬೇರೆ ಎಷ್ಟಕ್ಕೆ ಹಾಕೊಡ್ತೀರಾ ಹೇಳಿ? ವಿಡಿಯೋ ಮಾಡಿದ್ರೆ ಹಾಕಿದ್ರಿ ಆಮೇಲೆ. ಎಷ್ಟಕ್ಕೆ ಹಾಕೊಡ್ತೀರಾ ಇದನ್ನ? 1600 ಜಾಸ್ತಿ ಆಯ್ತು. ನೀವು ಯೂಟ್ಯೂಬರ್ಗೋಸ್ಕರ ಅಲ್ಲ, ಬೇರೆಯವ್ರಿಗೆ ಬಿಡಿ, ನಮ್ಮ ವ್ಯೂವರ್ಸ್ಗೆ ಒಂಚೂರು ಡಿಸ್ಕೌಂಟ್ ಹಾಕೊಡಿ. ನನಗೆ ಎಷ್ಟಕ್ಕೆ ಹಾಕೊಡ್ತೀರಾ ಹೇಳಿ? 300 ರೂಪೀಸ್ ಕಮ್ಮಿ ಮಾಡಿದ್ವಿ. ಇನ್ನೂ ಕಮ್ಮಿ ಮಾಡೋದ್ರೆ ಎಲ್ಲ ಐತೆ. ಜಾಸ್ತಿ ಆಯ್ತು. 61 ಐಟಮ್ಸ್ ಐತೆ. 1300 51 ಐಟಮ್ಸ್ ಐತೆ ನೋಡಿ ಅಣ್ಣ. ಸರಿ ಆಯ್ತು ರೀ ಅಣ್ಣ, ಬರ್ತೀನಿ ರೀ, ನೋಡ್ಕೊ ಬರ್ತೀನಿ. ಒಂದಷ್ಟು ಪಟಾಕಿ ಬಾಕ್ಸ್ ಎಲ್ಲ ನೋಡಿದ್ವಿ. ಇನ್ನೊಂದೆರಡು ಕಡೆ ನೋಡ್ಕೊ ಬರೋಣ ಇರಿ. ಎಲ್ಲ ಕಡೆ ಬಾರ್ಗಿನ್ ಮಾಡಿ ವಿಚಾರಿಸ್ತಿದೀವಿ. ನಮ್ಮ ಹತ್ರ ನೋಡಿ ಕಲಿಬೇಕು ನೀವು ಶಾಪಿಂಗ್ ಮಾಡೋದನ್ನ. ಎಲ್ಲ ಕಡೆ ಕೇಳೋಣ, ಎಲ್ಲಿ ಜಾಸ್ತಿ ಕಮ್ಮಿ ಆಗೋಣ ತಗೋಣ. ಏನೇಶ ಯಶವಂತು ನೋಡಿದ್ಮೇಲೆ ತಗೋ, ಇಲ್ಲ ಹೋಗೋದು ಬೇಡ ಅಂದ. ಬಾರ ಗೈಸ್, ನಾವು ಇನ್ನೊಂದು ಶಾಪಿಗೆ ಬಂದ್ವಿ ನೋಡೋಕ್ಕೆ. ಇಲ್ಲಿ 50 ಐಟಮ್ದು ಎಷ್ಟು ಹೇಳಿದ್ರೆ 1500. VIP ಬಾಕ್ಸ್ ಅಂತ ಯಾವುದೋ ಐತೆ ದೊಡ್ಡದು. 50 ಐಟಮ್ ಐತೆ. 1500 ಹೇಳ್ತಾವ್ರಲ್ಲ. 61 ಐಟಮ್ ಇತ್ತು. ಅಣ್ಣ ಇದೆಷ್ಟಕ್ಕೆ ಹಾಕೊಡ್ತೀರಣ್ಣ ಕಡಿಮೆ ಅಂದ್ರೆ? ಬ್ರೋ ನಮ್ಗೆ ಒಳ್ಳೆ ಬಾಕ್ಸ್ ಹಾಕೊಡಿ, ಕಮ್ಮಿಗೆ ಡಿಸ್ಕೌಂಟ್ ಹಾಕ್ಬಿಟ್ಟು. ಇರಿ, ನಮ್ಗೆ ವೀವರ್ ಇದಾರೆ, ವೀವರ್ ಹತ್ರ ಬಾರ್ಗಿನ್ ಮಾಡಿ ತಗೋಣ. ನೋಡಲ್ಲಿ ಕಸ್ಟಮರ್ ಜೊತೆ ಬಾರ್ಗಿನ್ ಮಾಡ್ತಾರೆ. ಬಂದರು ಬಾವ ಬಂದರು, ಬಂದರು ಬಾವ ಬಂದರು. ಶೇಖರ್, ನಿನ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಈಗ ಬಾರ್ಗಿನ್ ಮಾಡಿ ನಾವು ಪಟಾಕಿ ತಗೋಬೇಕು. ಏನಾಯ್ತು? ಅಷ್ಟೊಡ್ ಯೂಟ್ಯೂಬರ್ ಅಲ್ಲಪ್ಪ ನಾನು. ನಿನ್ನ ಹತ್ರ ಇರೋ ಕಾರ್ ಕಲೆಕ್ಷನ್ ಅಲ್ಲಿ ಒಂದು ಕಾರ್ ಇಲ್ಲ ನನ್ನ ಹತ್ರ. ಶೇಖರ್, ಆಟೋ ಕೇಟನಲ್ಲಿ ರಿವರ್ಸ್ ಹಾಕತ್ ಕಲ್ತ್ಕೋತೀನಿ ಸ್ವಲ್ಪ. ನೋಡಿ, ವಿಡಿಯೋನು ಕೊಡಲ್ಲ ಅಂದ್ರೆ ನೋಡ. ಆಮೇಲೆ ನಾನು ಕಾರ್ ತಗೊಂಡಾಗ ಹೇಳ್ತೀನಿ ಶೇಖರ್ ಹಿಂಗ್ ಅಂದಿದ್ದ ಅಂತ. ಪಟಾಕಿ ಕೊಡ್ಸೋಲ್ಲ, ನಾನು ತಗೋತೀನಿ ನಮ್ಮ ಹುಡುಗನ್ಗೆ. ನಾನು ನೀನು ಎಳೆ ಮಕ್ಕಳಲ್ಲ, ಪಟಾಕಿ ತಗೋಣ. ಶೇಖರ್ ಮೂಟೆ ಎತ್ಕೊಂಡ್ತಿದ್ದ ಹೊಸರ್ಗೆ ಹೋಗಿ ಹೋದ ವರ್ಷ ನಾವು ಪಟಾಕಿ ವಿಡಿಯೋ ಮಾಡಿ ಹೋದ್ಸಲ ಈ ಗೈಸ್ ನನ್ಗೆ ಎಂತ ಲಾಸು ಅಂತಂದ್ರೆ, ಹೊಸೂರ್ಗೆ ಹೋಗಿ 15,000 ಪಟಾಕಿ ತಗೊಂಡು ಪೆಟ್ರೋಲ್ ಹಾಕ್ಸಿ ವಾಪಸ್ ಬಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪಟಾಕಿ ಹೊಡೆಯೋದು ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟು ವಿಡಿಯೋನೇ ಡಿಲೀಟ್ ಮಾಡ್ಬಿಟ್ಟು. ಅದಕ್ಕೆ ಈ ಸಲ ಈ ಕಡೆ 15,000 ಪಟಾಕಿ, ಇಲ್ಲಿಂದ ಹೊಸೂರ್ಗೆ ಹೋಗಕ್ಕೆ ಪೆಟ್ರೋಲ್ ದುಡ್ಡು ಕಾರ್ಗೆ. ಎಲ್ಲ ಸೇರಿ ಎಷ್ಟು ಖರ್ಚಾಯ್ತು? ಈಗ ಒಂದು ಬಾಕ್ಸ್ ಪಟಾಕಿ ಬೇಕು ನಮ್ಮ ಹುಡುಗನ್ಗೆ. ಬಾರ್ಗಿನ್ ಮಾಡಿ ಎಲ್ಲರೂ ಬಾರ್ಗಿನ್ ಮಾಡಿ. ಅಲ್ಲಿ ಒಂದು ಸ್ವಲ್ಪ ಕುದುರುತ್ತವ್ರೆ, ಸ್ವಲ್ಪ ಕುದುರಿಸ್ತವ್ರೆ. ಇಲ್ಲೂ ಬೇಕಾದ್ರೆ ಮಾತಾಡು. ಎಲ್ಲಿ ಕಮ್ಮಿಗೆ ತಗೊಡ್ತೀಯ ನೋಡು. ಒಂದು ಬಾಕ್ಸ್ ತಗೋಣ. ಬಾಸು ಶೇಖರ್ ಬಂದ್ರು ಇವಾಗ ಬಾರ್ಗಿನ್ ಮಾಡಕ್ಕೆ. ಇದನ್ನ ಕೊಡ್ಸ್ಬಿಟ್ರೆ ಮುತ್ತು ಖುಷಿಲಿ ತೇಲಾಡೋ ಇದ್ದಾನೆ. 1 ತಿಂಗಳು 70 ಐಟಮ್ ಐತೆ. ಎಷ್ಟಣ್ಣ ಇದು?
ಇದು ಅಣ್ಣ ಅದೆಷ್ಟು? ಏಯ್ ತಗೊಳ ಮುತ್ತಿಗೆ ಫುಲ್ ಖುಷಿ ಆಗಲಿ ಅವ್ನು. 2000 ಜಾಸ್ತಿ ಆಯ್ತು. ಕಮ್ಮಿ ಮಾಡಿದ್ರು ಡಿಸ್ಕೌಂಟ್ ಹಾಕ್ಬಿಟ್ಟು ಅಣ್ಣ. ಏನಣ್ಣ 100 ರೂಪಾಯಿ ಬಿಟ್ಟು. ಇದೆಷ್ಟು ಐಟಮ್ ಐತೆ? ಗೈಸ್ ಇದು 60 ಐಟಮ್ ಐತೆ. ಎಷ್ಟು ಅಣ್ಣ ಇದು? ಅದು 2000 ಜಾಸ್ತಿ ಕಣ. ಐ ಮುಚ್ಕೊಂಡು ನಿಂತ್ಕೊಳ್ಳ ನೀನು, ಸಾಯಿಸ್ಬಿಡ್ತೀನಿ. ಅದೆಷ್ಟು? ಗೈಸ್ ನಮ್ಗೆ ಇದು 70 ಐಟಮ್ದು ಇಷ್ಟ ಆಗೈತೆ. ದೊಡ್ಡಕ್ಕೈತೆ ಇವಿ ನೋಡಿ, ದೊಡ್ಡ ಐತೆ. ಎಷ್ಟು ಕೊಡ್ತಾರೆ ಕೇಳೋಣ ಇರಿ ಫೈನಲ್ ಪ್ರೈಸ್. ಅದು ಬಿಡ, ಅದು ಮಾಮೂಲಿ ಹಾಕ್ತಾರೆ, ಕೇಳ ನೀನು. ಗೈಸ್ ಇರಿ ಇದನ್ನ ಎಷ್ಟು ಕೊಡ್ತಾರೆ ಫೈನಲ್ ಪ್ರೈಸು ಕೇಳ್ಬಿಟ್ಟು ಬಾರ್ಗಿನ್ ಮಾಡಿ ತಗೊಳ. ಇದು ಎಷ್ಟಕ್ಕೆ ಹಾಕ್ಕೊಡ್ತೀರಕ್ಕ? ನೋಡಿ ಅಕ್ಕ, ವಿಡಿಯೋ ಮಾಡ್ತಾ ಇದೀವಿ, ಪ್ರಮೋಷನ್ ಆಗುತ್ತೆ, ನೋಡಿ ಎಷ್ಟಕ್ಕೆ ಹಾಕ್ಕೊಡ್ತೀರಾ? ಹೌದಾ ನೋಡಿ ಅಣ್ಣ, 1700 ಮಾತಾಡ್ಲ. ಒಂದು 1000 ಈಗ ಜಾಸ್ತಿ ಆಯ್ತು ನಮ್ಮ ಬಜೆಟ್ಗೆ. ಒಂಚೂರು ಕಮ್ಮಿ ಮಾಡ್ಕೊಡ್ತೀರಾ ನೋಡಿ? ಇಲ್ಲ ಬಿಡಿ, ಹೋಗ್ಲಿ ಬಿಡಿ, ಇರ್ಲಿ ಬಿಡಿ, ಹೋಗ್ಲಿ. ಶೇಖರ್, ನಿನ್ನ ನಾವು ದೊಡ್ಡವನು ಅಂತ ಮರ್ಯಾದೆ ಕೊಟ್ಟು ಒಳ್ಳೆ ಇದು ಕೊಟ್ಟಿದೀವಲ್ಲ, ನಾವು ಮಾಡಿರೋ ತಪ್ಪು. ಓಡ್ ಬರ್ತಾನೆ ಬಾರ್ಗಿನ್ ಮಾಡ್ಲಾ ಅಂದ್ರೆ. ಇಷ್ಟೆಲ್ಲ ಸರ್ಕಸ್ನ ಮಾಡಿ ಕೊನೆಗೂ ಪಟಾಕಿನ ತಗೊಂಡ್ವಿ. ಯಾವುದು ಗೊತ್ತಾ? ಎತ್ಕೊಳ್ಳೋ ಶೇಖರ್ಗಿಂತ ಉದ್ದ ಐತೆ ನೋಡಿ. 1600 ರೂಪಾಯಿ ಕೊಟ್ವಿ ಕೊನೆಗೆ. 1600 ರೂಪಾಯಿಗೆ 70 ಐಟಮ್ ಐತೆ. 1600 ರೂಪಾಯಿ ಆಯಿತು ಇದಕ್ಕೆ. ಪಟಾಕಿನ ತಗೊಂಡ್ವಿ ನೋಡಿ. VIP ಬಾಕ್ಸ್ ಅಂತ ಐತೆ. ಹ್ಯಾಪಿ ದೀಪಾವಳಿ. 70 ಐಟಮ್ ಐತೆ. ಎಷ್ಟು ಐಟಮ್ಗಳು ಐತೆ ನೋಡಿ. ಇದನ್ನ ತಗೊಂಡೋಗ್ಬಿಟ್ಟು ನಮ್ಮ ಮುತ್ತು ಕೊಟ್ರೆ ಫುಲ್ ಖುಷಿ ಆಗೋಯ್ತಾನೆ. ಬರೀ ಮುತ್ತುಗ ನಮ್ಗಿಲ್ವಾ? ನೀನೇನು ಎಳೆ ಮಗ? ಹೋಗ್ ಮಚ್ಚ, ಫ್ರೆಂಡ್ಸ್ಗೆಲ್ಲ ಒಂದೊಂದು ಬಾಕ್ಸ್ ಒಂದೊಂದು ಶಾರ್ಟ್ಸ್ ತಗೊಡ್ಬೇಕು. ನಾವ್ ಎಳೆ ಮಕ್ಳ ಏನೋ ನಿನ್ಗೆ ಯಾಕದು? ನನ್ ಕೊಡ್ಸೋ ನೀನು. ನಾನೇ ಹೊಡಿತೀನಿ, ಕೊಡ್ಸಿ. ಯೂಟ್ಯೂಬಲ್ಲಿ ಮಾತ್ರ ಅರ್ಧ ಊರ್ ಬಗ್ಗೆ ಮಾಡಕೈತ ನಮ್ಮನ್ನ. ಮಕ್ಳಿಗಲ್ವಾ, ಅದಕ್ಕೆ ಚೌಕಾಸಿ ಮಾಡಿ ತಗೊಂಡೆ. ನಿಮ್ಮ ಮಕ್ಳಿಗ ಯೂಟ್ಯೂಬಲ್ಲಿ ಹೊಡಿದ್ರೆ ಹೊಡಿತಾ ಇದ್ದೆ, ರಿಸ್ಟ್ರಿಕ್ಷನ್ ಬರ್ತದೆ ಅದಕ್ಕೆ ಹೊಡಿತೀನಿ. ಪಟಾಕಿ ಹೊಡಿಯಂಗಿಲ್ಲ, ಅದಕ್ಕೆ ತಗೊಳ್ಳಿಲ್ಲ. ನಡೀರಪ್ಪ, ಈಗ ಆಲ್ಟೋ ಕೇಟನ್ ಅಷ್ಟೇ ಉದ್ದ ಐತೆ ಇದು. ಎಲ್ಲ ಬಾರ್ಗಿನ್ ಮಾಡಿದ್ ಏಂತಕ್ಕೆ ಅಂದ್ರೆ, ಹೊಸೂರಲ್ಲಿ ನಾವು ನೋಡಿದೀವಲ್ಲ ಇಸ್ಲಾಮಚ್ಚ ಪಟಾಕಿ, ಇದನ್ನೊಂದು 600-700 ರೂಪಾಯಿಗೆ ತಗೋಬೋದಿತ್ತು ಈ ಬಾಕ್ಸ್ನ. ಇಲ್ಲಿ ನಾವು 1600 ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲಿ ಹೊಸೂರಲ್ಲಿ ತಗೊಂಡಿದ್ದೀರಿ ಒಂದು 600-700 ರೂಪಾಯಿಗೆ ತಗೋಬೋದಿತ್ತು. ಹೊಸತಿ ಪರ್ಚೇಸ್ ಮಾಡಿದ್ವಲ್ಲ ಹೊಸೂರ್ಗೆ ಹೋಗಿ, 15,000ಕ್ಕೆ ತಗೊಂಡಿದ್ದೆ ನನ್ನ ಪಟಾಕಿ ನಾವು ಹೊಸಲಿ. ಇವ್ರ ಪಾಪ ಅಲ್ಲಿಂದ ತರಬೇಕು, ಟ್ಯಾಕ್ಸ್ ಎಲ್ಲ ಐತೆ. ಬಟ್ ತಗೋಬೇಕಾದ್ರೆ ಯಾವತ್ತೇ ಆದ್ರೂ ಬಾರ್ಗಿನ್ ಮಾಡಿ ಚೌಕಾಸಿ ಮಾಡೇ ತಗೋಬೇಕು ಗೈಸ್. ಯಾಕಂದ್ರೆ ನಾವೆಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ಹುಟ್ಟುತ್ತವಿಂದಾನೇ ಕಲ್ಸ್ಬಿಟ್ಟಿರ್ತೀವಿ. ಶೇಖರ್ ಬಿಡಿ, ಅವನು ಹುಡ್ತಾಗ್ಲೇ ಗೋಲ್ಡ್ ಸ್ಪೂನ್ ಹಿಡ್ಕೊಂಡ್ಬಿಡ್ತಾವನು. ಸುಮ್ಮನೆ ಅಂತ ತಮಾಷೆ. ಎಲ್ಲ ಅವನು ನಾವು ಮುತ್ತುನ ಹುಡುಕ್ತಾ ಇದ್ದೀವಿ. ನಮ್ಮ ಅಕ್ಕನ ಮನೆ ಹತ್ರ ಹೋಗಿದೆ, ಅಲ್ಲಿ ಇರಲಿಲ್ಲ. ಇಲ್ಲಿ ಎಲ್ಲೋ ಅವಾಗಲೇ ಆಟ ಆಡ್ತಾ ಸಿಕ್ಕಿದ್ದ. ಮಾಮ ಪಟಾಕಿ ತಗೊಡು ಅಂತಂದ. ಹಂಗೆ ಹೋಗ್ಬಿಟ್ಟು ಪಟಾಕಿ ತಗೊಬಂದಿದ್ದೀವಿ. ಈಗ ತಗೋಗ್ಬಿಟ್ಟು ಕೊಡೋಣ ಅವನಿಗೆ. ಫಸ್ಟ್ ಅವನು ಇರ್ತಾನೆ ಇಲ್ಲಿ ಅನ್ನೋದು ಮ್ಯಾಟ್ರ್. ಶೇಖರ್ ಟೆನ್ಷನ್ ಏನಂದ್ರೆ ಇಲ್ಲಿ ಕಾರ್ ಹೋಗುತ್ತೆ. ಹುಲಿ ನಂಬ್ಕೊಂಡು ಬಂದು ನಡಿಯೋ ಸ್ಟ್ರೈಟ್ ಆ ಕಡೆ ಗ್ರೌಂಡಲ್ಲಿ ಕಾಣಿಸ್ತಾನೆ. ನಡಿಯೋ ಕಾರ್ ಹೋಯ್ತದ. ಫಸ್ಟ್ ಕಾರ್ ಹೋಗಲ್ಲ, ಅಲ್ಲಿ ನಿಮ್ಮ ಬಸ್ ಬರಲ್ಲ. ಅಲ್ಲಿ ಆಟ ಆಡಿದಂಗೆ ಯಶವಂತ್ ಅವ್ರ ಅಮ್ಮನಿಗೆ ಬಾಯಿ ಮಾಡಕ್ ಹೋಯ್ತವನು. ಇಳಿಸ್ಲಾ ಇದ್ನ ಅವ್ರಿಗೆ ಹೋಯ್ತಾ ಇದೀವಿ ಅಂದವೆ. ಹಂಗೆ ನಮ್ಮ ಅಮ್ಮನ ಮಾತಾಡಿಸ್ತೀನಿ ಅಂತ ಹೋದ. ಅವ್ರ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟವ್ನು ನೋಡಿ. ಅಲ್ಲಿ ನೋಡಿ ಗೈಸ್, ಫುಲ್ ಗ್ಯಾಂಗ್ ಎಲ್ಲ ಹೋಯ್ತವ್ರೆ. ಗೈಸ್ ಕಾಫಿ ಕುಡಿಯೋಕೆ ಬಂದ್ವಿ. ಕಾಫಿ ಕುಡಿದಾದ್ವಿ. ಶೇಖರ್ ಟೀ ಕುಡಿದು ಮುಗಿಸ್ತಾರೆ. ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಕಾಫಿ ಕುಡಿದು ವಾಪಸ್ ಹೋಗ್ತಾ ಇದ್ವಿ.
ನಾನು ಕಾರ್ ಓಡಿಸ್ಬೇಕಾದ್ರೆ ಗೌತಮ್ 5 ಸಲ ಫೋನ್ ಮಾಡಿದ್ದಾನೆ, ನಾನು ಎತ್ತಿಲ್ಲ. ಅದಕ್ಕೆ ಗೌತಮ್ ನನ್ನ ಮೇಲೆ ತುಂಬಾನೇ ಗೌತಮ್ ಯಶವಂತ್ ಮಲ್ಕೊಬಿಟ್ಟವನೆ, ಅವನು ಫೋನ್ ಎತ್ತಿಲ್ಲ. ಈಗ ಗೌತಮ್ ನಮ್ಮ ಮೇಲೆ ಹರ್ಟ್ ಆಗಿದ್ದಾನೆ. ಇವಾಗ ಏನಾಯ್ತು, ಅಲ್ಲ ಫೋನ್ ಎತ್ತಿರ್ಲಿಲ್ಲ, ನಾವ್ ಇಲ್ಲಿ ಬತ್ತಾದ್ವಿ ಕಾರ್ ಓಡಿಸ್ಕೊಂಡು ಇಲ್ಲಿ ಸೈಡಲ್ಲಿ ಇದ್ದಾಗ ಗಾಡಿ ಇಲ್ಲಿ ಹಾಕೊಂಡು ನಮ್ಮನ್ ಕಾರಲ್ಲಿ ನೋಡಿದ ತಕ್ಷಣ ರೆಡ್ ಹ್ಯಾಂಡಾಗ ಬಂದ. ಆಯ್ತು ಬಿಡ್ರಪ್ಪ, ಫೋನೇ ಎತ್ತಲ್ಲ ಬಿಡ್ರಪ್ಪ ಆಯ್ತು ಅಂತ ಮೆಸೇಜ್ ಎಲ್ಲ ಹಾಕೊಂಡು ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನೋಡಿ ಬೇಕಾರೆ. ಮಚ್ಚ ಮೆಸೇಜ್ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಗೌತಮ್ ನಮ್ಮ ಮೇಲೆ ಹರ್ಟ್ ಆಗ್ಬಿಡ. ಯಶವಂತ್ ತೋರಿಸ್ತಾನಿರಿ ಏನ್ ಹಾಕೋನೆ ಅಂತ ನೋಡಿ. ಬಾಯ್ಸ್ ಫೋನ್ ಎತ್ತಾರೆ ಎಷ್ಟು ಹರ್ಟ್ ಆಗ್ತಾರೆ ಅಂತ ಈಗ ತೋರಿಸ್ತೀನಿ ನೋಡಿ. ನೈಸ್ ಲವ್ ಇರ್ಲಿ ಮಚ್ಚಿ ಅಂತ ಮೆಸೇಜ್ ಹಾಕ್ಬಿಟ್ಟ. ಇಬ್ರಿಗೂ ಮೆಸೇಜ್ ಹಾಕೋನೆ, ನನಗ್ ಜಾಸ್ತಿ ಮೆಸೇಜ್ ಹಾಕ್ಬಿಟ್ಟವನೆ, ನನ್ ಮೇಲೆ ಜಾಸ್ತಿ ಲವ್ ಜಾಸ್ತಿ ಮಚ್ಚ ನಿನ್ ಮೇಲೆ. ಈಗ ಸಮಾಧಾನ ಮಾಡೋಣ. ಬಿರಿಯಾನಿ ಪ್ಯಾರಡೈಸ್ ನಿನ್ನ ಎಲ್ಲಿ ಅಂತ ಹುಡ್ಕೋದು, ಸಂಜೆಯಿಂದ ಹುಡುಕ್ತಾ ಇದೀವಿ ನಿನ್ನ. ಸಮುದ್ರಕ್ಕೆ ಹೋಗಿ ಮುತ್ತು ಹುಡುಕ್ಬೋದಿತ್ತು, ನಿನ್ನನ್ನ ಹುಡ್ಕಕ್ ಆಗ್ಲಿಲ್ಲ ನಮ್ಗೆ. ಮುತ್ತು ನಮ್ಗೆ ಪಟಾಕಿ ಕೇಳಿದಕ್ಕೆ ನಾವು ಒಂದು ದೊಡ್ಡ ಬಾಕ್ಸ್ ಪಟಾಕಿನ ತಂದ್ಕೊಟ್ಟಿದೀವಿ ಮುತ್ತಿಗೆ. ಹೆಂಗೈತೆ ಮುತ್ತು? ಚೆನ್ನಾಗೈತಾ? ಅಲ್ಲಿ ಇಷ್ಟ ಆಯ್ತಾ? ಥ್ಯಾಂಕ್ಸ್ ಹೇಳು. ನಾವೇ ಚೆನ್ನಾಗೈತಾ? ಹುಷಾರಾಗಿ ಹೊಡಿ, ಮಾಮೂನ್ ಜೊತೆ ಹೊಡಿ, ನೀನು ಒಬ್ಬನೇ ಹೊಡಿ ಬಿಡ. 72 ಐಟಮ್ ಇದೆ ನೋಡು. ನಿನ್ನಷ್ಟು ಉದ್ದನೇ ಐತೆ, ನಿಂತ್ಕೋ. ನಿನ್ಗಿಂತ ಒಂದು ಸ್ವಲ್ಪ ಕುಳ್ಳ ಆಯ್ತು. 70 ಐಟಮ್ ಐತೆ, ಹುಷಾರಾಗಿ ಮಾಮೂನ್ ಜೊತೆ. ಓಕೆ, ಕೊನೆಗೂ ಮುತ್ತು ಸಿಕ್ತಾ, ಮುತ್ತಕ್ಕೆ ಪಟಾಕಿ ಕೊಟ್ವಿ. ನಾನು ಶೇಖರ್ ಯಶವಂತ್. ಮಿಷನ್ ಸಕ್ಸಸ್ಫುಲ್, ಮಿಷನ್ ಕಂಪ್ಲೀಟೆಡ್. ಹುಷಾರಾಗಿ ಮಾಮೂನ್ ಜೊತೆ. ಗೈಸ್ ಬನ್ನಿ ಇವಾಗ ಹೋಗೋಣ. ಶೇಖರ್ಗೆ ಎಲ್ಲರೂ ಟ್ಯಾಂಕ್ಸ್ ಹೇಳಿ. ಮುತ್ತುನ ಹುಡ್ಕಕ್ಕೆ ಅರ್ಧ ಪೆಟ್ರೋಲ್ ದುಡ್ಡೇ ಆಗ್ಬಿಟ್ಟಿರುತ್ತೆ, ಪಟಾಕಿ ದುಡ್ಡಿಗೆ. ಅಷ್ಟೊತ್ತು ಹುಡುಕಿದೀವಿ ಕಾರಲ್ಲಿ ಮುತ್ತುನ. ಸೈಕಲ್ ಓ ಶೇಖರ್, ಆಫ್ ರೋಡ್ ಮಾಡ್ತೀವಿ, ಆಫ್ ರೋಡ್ ತೋರಿಸ್ತೀವಿ ರೀ ಈಗ. ಆಫ್ ರೋಡ್ ಮಾಡ್ತಾ ಇದೀವಿ. ಫುಲ್ ಸ್ಪೀಡ್ ಹ್ಯಾಂಡ್ ಬ್ರೇಕ್. ನರಿ ಆಯ್ತು ಹುಷಾರು. ಫ್ಲಾಶು